ಬರೀ 1 ಗ್ಲಾಸ್ ಅಕ್ಕಿ ಸಾಕ್ರಿ 100ಕ್ಕಿಂತ ಜಾಸ್ತಿ ಹಪ್ಪಳ ಮಾಡಿ ತೆಗಿಬೋದ್ರಿ. ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಸರಳಾಗಿ ಈಸಿ ಮೆಥಡ್ನಾಗ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಅಕ್ಕಿ ಹಪ್ಪಳು ನಾ ಹಿಂಗೆ ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತ ಬರ್ರಿ. ಈ ಹಪ್ಪಳು ಮಾಡಾಕ ನಾ ಇಲ್ಲಿ 1 ಗ್ಲಾಸು ಅಕ್ಕಿ ತೊಗೊಂಡೇನ್ರಿ. ಯಾವರ ಅಕ್ಕಿ ತಗೋರಿ ನಡೀತದ. ನಾನು 2 ಗ್ಲಾಸ್ ನೀರು ಹಾಕಿ ರಾತ್ರಿನೇ ನೆನಿಲಕ್ಕ ಬಿಟ್ಟಿದ್ರೆ ರಾತ್ರಿ ಎಲ್ಲ ಚಲೋ ನೆಂದವ್ರಿ. ಕಮ್ಮಿ ಅಂದ್ರೂ 4-5 ತಾಸರ ಅಕ್ಕಿ ನೆನಿಬೇಕ್ರಿ. ಈಗ ನೀರು ಸಹಿತ ನಾ ಏನು ಮಾಡ್ತೀನಿ ರೀ, ಈ ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಂತ. ಇದ್ರಾಗೇನು ಹೆಚ್ಚಿಗೆ ನೀರು ಹಾಕೋದು ಬ್ಯಾಡ್ರಿ. ನಾವು ನೆನಿಲಕ್ಕೇನು ಹಾಕಿದ್ದೇವಲ್ರಿ 2 ಗ್ಲಾಸ್ ನೀರು ಅಷ್ಟೇ ಸಾಕು. ಈಗ ಇದ್ರಾಗ 2 ಟೇಬಲ್ ಸ್ಪೂನು ಇಲ್ಲಿ ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ. ಚಿರೋಟಿ ರವೆ ಇಲ್ಲಂತಂದ್ರೆ ನೀವು ಮೀಡಿಯಮ್ ರವೆ ರೀ, ಅದೇ ರೀ ಬಾಂಬೆ ರವೆನೂ ಸೇರಿಸ್ಬೋದು, ನಡೀತದ. ಈಗ ನುಣ್ಣಗೆ ರುಬ್ಕೊಂಡು ತಂದು ಈ ಬುಟ್ಟ್ಯಾಗ ಬರಕ್ತೀನಂತ್ರಿ. ನಾ ಯಾವ ಗ್ಲಾಸ್ಲಿಂದ ಅಕ್ಕಿ ತೋರಿಸಿದಲ್ರಿ ನಿಮಗೆ, ಅದೇ ಗ್ಲಾಸ್ಲಿಂದ ಅಂದಾಜಾಗಿ ಇಲ್ಲಿ 3 ಗ್ಲಾಸು ಬ್ಯಾಟರು ರೆಡಿ ಆಗ್ಯದ್ರಿ. ನೋಡ್ರಿ ಈ ಥರ ಆಗ್ಯದ. ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ. ಈಗೇನಪ್ಪ ಮಾಡಬೇಕು ಅಂತಂದ್ರೆ, ನಾನು ಅದೇ ಗ್ಲಾಸ್ಲಿಂದ ಇಲ್ಲಿ 12 ಗ್ಲಾಸು ನೀರು ತೊಗೊಂಡೇನಿ ರೀ. ನೋಡಿರಿ 12 ಗ್ಲಾಸ್ ನೀರು ಮತ್ತು 3 ಗ್ಲಾಸು ಆ ಬ್ಯಾಟರ್ ಅದ ರೀ. ಒಟ್ನಾಗ 15 ಗ್ಲಾಸು ಇಲ್ಲಿ ಆಗ್ತದ್ರಿ. ಈಗ ಇದಕ್ಕೆ ಕುದಿಲಕ್ಕ ಬಿಡ್ತೀನಂತ. ಹಿಂಗೆ ಕುದಿ ಬಂತಂದ್ರೆ ಏನು ಮಾಡ್ಬೇಕ್ರಿ, ನಾವೇನು ಮಾಡಿಟ್ಟಿದ್ದೇವಲ್ರಿ, ಗ್ರೈಂಡ್ ಮಾಡ್ಕೊಂಡಿಟ್ಟಿದ್ದೇವಲ್ರಿ ಈ ಬ್ಯಾಟರು ತಂದು ಇದ್ರಾಗ ಸಣ್ಣ ಉರಿ ಇಟ್ಟು 1 ಕೈಲಿಂದ ಹಿಂಗೆ ಮಿಕ್ಸ್ ಮಾಡ್ಕೋತಾ ಹಾಕಿಬಿಡ್ಬೇಕಾಗ್ತದೆ. ಹಾಕಿ ಈಗ ಸಣ್ಣದುರಿದಾಗೆ ನಾವು ಏನು ಮಾಡಬೇಕಾಗ್ತದ್ರಿ, ಇದಕ್ಕೆ ಚೆಂದ ಕುದಿಸ್ಬೇಕಾಗ್ತದೆ. ಸ್ವಲ್ಪ ಟೈಮ್ ಹಿಡಿಸ್ತದೆ, ಆದರೆ ಎಷ್ಟು ಕುದಿತೋ ಅಷ್ಟು ಚಲೋ ಆಗ್ತಾವ್ರಿ ಹಪ್ಪಳು ನಮ್ಮದು ಮುರಲ್ರಿ ಹಿಂಗೆ ಮಾಡೋದ್ರಲಿಂದ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ಒಂದಿಸು ಜೀರಿಗೆ ಹಾಕ್ತೀನಿ ಮತ್ತು ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ. ನಿಮಗೆ ಇಷ್ಟ ಇದ್ದರೆ ಚಿಲ್ಲಿ ಫ್ಲೇಕ್ಸ್ನು ನೀವು ಹಾಕೋಬೋದು. ಈಗ ಮತ್ತೆ ಚಂದ ಇದಕ್ಕೆ ಕುದಿಸ್ತೀನಂತ್ರಿ. 4-5 ನಿಮಿಷ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಮತ್ತು ಇದು ಕುದ್ದದ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕಂತ ಈಗ ಮುಂದೆ ತೋರಿಸ್ತೀನಿ. ಒಂದು ಬಟ್ಟಲು ಇಲ್ಲ ಪ್ಲೇಟ್ನಾಗ ನೀರು ತೊಗೊಂಡು ಅದ್ರಾಗ ಹಿಂಗೆ ಕೆಲವೊಂದು ಡ್ರಾಪ್ಸು ಹಾಕಬೇಕಾಗ್ತದೆ. ಹಾಕ್ದೇವಂದ್ರೆ ಅವು ನೋಡ್ರಿ ತಳಕ್ಕೆ ಅಂಟ್ಕೋಬಾರ್ದ್ರಿ, ಮ್ಯಾಲೆ ತೇಲ್ಬೇಕ್ರಿ. ನೋಡ್ರಿ ಯಾವ ಥರ ತೇಲತ್ತಾವಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ಈ ಥರ ಆಗಿತ್ತಂದ್ರೆ ಪರ್ಫೆಕ್ಟಾಗಿ ಹಪ್ಪಳು ಮಾಡ್ಲಿಕ್ಕೆ ಕುದ್ದದಂತ ಅರ್ಥ ರೀ. ಈಗ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ನಾನು ಬಿಟ್ಬಿಡ್ತೀನಂತ. ಸ್ವಲ್ಪ ಆರ್ದ್ರೂ ಏನಾಗಲ್ರಿ. ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಸಿ ಮಾಡಿ ಚಲೋ ನೀರೆಲ್ಲ ಹಿಂಡಿ ಹಿಂಗೆ ಹರಡೀನಿ ರೀ. ಅದ್ರ ಮೇಲೆ ನಾನು ಹಪ್ಪಳು ಹಾಕೋತಾ ಹೋಗ್ತೀನಂತ್ರಿ. ಸ್ವಲ್ಪ ಗಟ್ಟಾಗಿತ್ತಂದ್ರೆ ಬ್ಯಾಟರು ನಾವೇನು ಮಾಡಬೇಕಾಗ್ತದೆ ರೀ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ, ಅಂದ್ರೆ ಹರಡಬೇಕಾಗ್ತದೆ. ಇಲ್ಲ ಸ್ವಲ್ಪ ಅಳಸಾಗಿತ್ತಂದ್ರೆ ಏನು ಮಾಡಿರಿ, ಹಾಕೋದು ಹಿಂಗೆ ಬಿಡಬೇಕ್ರಿ. ಇವು ಈಗ ಹಿಂಗೆ ಅನ್ನಿಸ್ತಾವ್ರಿ, ಒಣಗದ ಮೇಲೆ ಪೂರ್ತಿ ತೆಳ್ಳಗಾಗ್ತಾವ. ನಿಮಗೆ ಮುಂದೆ ತೋರಿಸ್ತೀನಂತ ಯಾವ ಥರ ರೆಡಿ ಆಗ್ತಾವಂತ. ನೋಡ್ರಿ ಈ ಥರ ಸಣ್ಣ ಸಣ್ಣ ಹಪ್ಪಳು ಹಾಕೋತಾ ಹೋಗ್ತೇನಂದ್ರಿ. ನಾ ಮೀಡಿಯಮ್ ಸೈಜ್ ಹಪ್ಪಳು ಹಾಕಿನ್ರಿ. ಇಲ್ಲಿ ಎಲ್ಲ ಹಾಕೋದಾಗ್ಯದ್ರಿ. ಈಗ ಡೈರೆಕ್ಟಾಗಿ ಬಿಸಿಲಿಗೆ ಹಾಕಿನ್ರಿ. ನಾ ಮಸ್ತ್ ಒಣಗಬೇಕಾಗ್ತದೆ. ಇವು ಇಡೀ ದಿನದ ಬಿಸಿಲು ಇವಕ್ಕೆ ಬೇಕಾಗ್ತದ್ರಿ. ಒಣಗಣ ಹೆಂಗಾಗ್ಯಾವಂತ ನಿಮ್ಗೆ ತೋರಿಸ್ತೀನಂತೀಗ. ನೋಡ್ರಿ ಯಾವ ಥರ ಆಗ್ಯಾವಂತ ಪೂರ್ತಿ ಆ ಪಟ್ಟಿಗೆ ಅಂಟ್ಕೊಂಡವ್ರಿ. ಆದರೆ ಏನಿಲ್ಲರಿ, ಮಸ್ತ್ ತೆಳ್ಳಗೆ ಹಪ್ಪಳು ರೆಡಿ ಆಗ್ತಾವ. ಈಗ ಇವಕ್ಕೆ ಉಲ್ಟಾ ಮಾಡಿ ಏನು ಮಾಡ್ತೀನಿ ರೀ, ಹಿಂಗೆ ಚಂದ ಎಲ್ಲ ಕಡೆ ನೀರು ಹೊಡಿತೀನಂತ. ಜಾಸ್ತಿನೂ ಹೊಡಿಲಕ್ಕ ಹೋಗ್ಬೇಡ್ರಿ. ನೀರು ಹಾಕೋದು ಕೂಡಲೇ ಅವು ತೆಗಿಲಕ್ಕ ರೆಡಿ ಆಗ್ತಾವ್ರಿ. ಏನಿಲ್ಲರಿ, ಸ್ವಲ್ಪ ಎಳದು ಹಿಂಗೆ ತೆಗ್ದೇವಂದ್ರೆ ನಮ್ಮದು ತೆಳ್ಳಂದು ಹಪ್ಪಳು ಇಲ್ಲಿ ರೆಡಿ ಆಗಿಬಿಡ್ತಾವ. ನೋಡ್ರಿ ಎಷ್ಟು ಜಲ್ದಿ ಹೊಂಟವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಹಪ್ಪಳೆಲ್ಲ ತೆಗೆದಾದ್ಮೇಲೆ ಹಿಂಗೆ ಒಂದು ಒಣಗಿದ ಬಟ್ಟೆ ಮೇಲೆ ಮತ್ತೇನು ಮಾಡ್ತೀನಿ ರೀ, ಅವಕ್ಕೆ ಹರಡ್ತೀನಂತ. ಚಂದ ಹಿಂಗೆ ಕುರ್ಕುರ್ ಆಗತನ ಒಣಗಿಸ್ತಂದಿನಿ. ನೋಡ್ರಿ ಈ ಥರ ನಮ್ಮ ಹಪ್ಪಳು ರೆಡಿ ಆಗಿಬಿಡ್ತಾವ್ರಿ. ಈಗ ಇವಕ್ಕೆ ಕರೆದ್ನು ನಿಮ್ಗೆ ತೋರಿಸ್ತೀನಂತ್ರಿ. ಎಣ್ಣೆ ಚಂದ ಬಿಸಿ ಆಯ್ತಂದ್ರೆ ಮೀಡಿಯಮ್ ಉರಿನಾಗ ಇವಕ್ಕೇನಿಲ್ರಿ ಹಿಂಗೆ ಹಾಕಿ ಹಿಂಗೆ ತೆಗೆದ್ರೆ ಸಾಕ್ರಿ, ಭಾರಿ ಮಸ್ತ್ ಹಪ್ಪಳು ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಬೆಳ್ಳಗ್ನೂ ಆಗ್ಯಾವ್ರಿ, ಮತ್ತು ಅಷ್ಟೇ ಕ್ರಿಸ್ಪಿನೂ ಆಗ್ಯಾವ, ಮತ್ತು ಅಷ್ಟೇ ಟೇಸ್ಟಿನೂ ಆಗ್ಯಾವ್ರಿ. ನೋಡ್ರಿ ಏನು ಮಸ್ತ್ ಅರಳತ್ತಾವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಈ ಬ್ಯಾಸ್ಗೆ ಮುಗಿಯೋದ್ರಾಗ ಒಂದು ಸಲ ಈ ಥರ ಅಕ್ಕಿ ಹಪ್ಪಳು ಸಿಂಪಲ್ ಮೆಥಡ್ನಾಗ ಮಾಡಿ ನೋಡ್ರಿ, ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದ್ರಿ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತೊಂದು ಹೊಸದು ಹಳೇದು ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಂತ್ರಿ. ಥ್ಯಾಂಕ್ ಯು.